ಸರ್ ನೀವು ದುಡ್ದಿದ್ದೆಲ್ಲ ಇದಕ್ಕೆ ಇಡ್ತೀರಾ ಅಂತ? ಹೌದು ಬಾಸ್. ಅಂದ್ರೆ ನಿಮ್ಮ ಮನೆ ಅಥವಾ ಮಠ? ಇಲ್ಲ, ನಮ್ಮ ಅಮ್ಮ ಇವ್ರು ಇದಾರೆ, ನಮ್ಮ ಡ್ಯಾಡಿ ಎಲ್ಲ. ಬಟ್ ಏನಂದ್ರೆ 1 ಲಕ್ಷ ರೂಪಾಯಿ ಇವಕ್ಕೆ. ಇದು ಹಸು ಎವ್ರಿ ಡೇ 200 ಚಪಾತಿ. ನೋಡಿ ನೋಡಿ ಸರ್, ಮರಿ ನೋಡಿ ಸರ್, ಹೊಟ್ಟೆಲ್ ಮರಿ ಸರ್. ಇವಾಗ ಏನ್ ಗೊತ್ತಾ, ಬೇರೆವ್ಕಾದ್ರೂ ಊಟ ಇಲ್ಲ ಅಂದ್ರೆ ನಡೆಯುತ್ತೆ, ಇದಕ್ಕೆ ಊಟ ಇಲ್ಲ ಅಂದ್ರೆ ಪುನೀತ್ ಸಾರು ಅಲ್ಲ, ಪುನೀತ್ ಸಾರು ಸತ್ ಮೇಲಾದ್ರೂ ಜನಕ್ಕೆ ಗೊತ್ತಾಗ್ಬೇಕು. ಯಾಕೆಂದ್ರೆ 1000 ಕೋಟಿ ಮೇಲೆ ಅಲ್ಲ, ಒಂದು ರೆಕಾರ್ಡ್ಗೆ ಅಲ್ಲ, ಸುಮ್ಮನೆ ವಿತೌಟ್ ರೆಕಾರ್ಡು. ಕರೆಕ್ಟಾ ಬಾಸ್? ಪಾಪ ಮೊಬೈಲ್ ಹೊಡೆದು 2 ವರ್ಷ ಆಗುತ್ತೆ. ಇವಾಗ ನಾನು ಹೊಸ ಮೊಬೈಲ್ ತಗೊಂತೀನಿ, ಮೋದಿ ಫೋನ್ ಮಾಡ್ತಾರ? ಮಾಡಲ್ಲ. ಮಾಡೋರೇ ಮಾಡೋದು ತಗೊಂಡು ಟೀ. ಅಲ್ಲಿ ಎಷ್ಟು ನಾಯಿಗಳು ಇರ್ತಾರೆ, ಅವ್ರು ಕುಡಿಲಿ, ಅವ್ರ ದುಡ್ಡು, ಒಂದು ಬಿಸ್ಕತ್ ಹಿಂಗ ಹಾಕಿದ್ರೆ ಹೆಂಗಿದ್ರು ಒಂದಿನ ಸಾಯ್ಬೇಕಾ? ಕರೆಕ್ಟಾ ಬಾಸ್? ಅಂಬಾನಿನೂ ಸಾಯ್ಬೇಕು, ಅದಾನಿನೂ ಸಾಯ್ಬೇಕು. ನರಿ ಇದೆಯಾ? ಅಲ್ಲ, ನರಿ ಅಂತ ಏನದು? ನಾಯಿ. ಮುಗಿಸಿ ಇದೆಯಾ? 1000 ಮೇಲಿದೆ, ಒಂದಲ್ಲ 1000. ನೀವು ಸರ್ ಏನ್ ಕೆಲಸ ಮಾಡೋದು? ಎಲ್ಲ ಹೋಗೇ ಬಿಟ್ವಲ್ಲ ಬಾ. ನೀವು ಪರವಾಗಿಲ್ಲ. ಏನ್ ಕೆಲಸ ಮಾಡೋದು ನೀವು? ಏನ್ ಕೆಲಸ ಬಸ್? ಜಿಮ್ ಮಾಡ್ತಾರ ಗೊತ್ತಾ? ಅದು ಸಪ್ಲಿಮೆಂಟ್ ಬರುತ್ತಲ್ಲ, ಪ್ರೋಟೀನ್, ಅದು ಡೆಲಿವರಿ ಹುಡುಗ ಅಂದ್ರೆ ಬೇರೆ ಫಾರಿನ್ ಕಂಪ್ನಿಗೆ. ಏನ್ ಗೊತ್ತಾ ಬಾಸ್, ಹೆಂಗಿದ್ರು ಒಂದಿನ ಸಾಯ್ಬೇಕಾ? ಕರೆಕ್ಟಾ ಬಾಸ್? ಅಂಬಾನಿನೂ ಸಾಯ್ಬೇಕು, ಅದಾನಿನೂ ಸಾಯ್ಬೇಕು. ಏನ್ ಗೊತ್ತಾ ಪಾಪ, ಇಲ್ಲಿ ಕಾಡಲ್ಲಿ ಏನ್ ಸಿಗುತ್ತೆ ಅವ್ರು? ಕರೆಕ್ಟಾ ಬಾಸ್? ಅದಕ್ಕೆ ಬಮ್ಮ ಅವು ನಿಮ್ಗೆ ಇಲ್ಲೇ ಬರ್ತವೆ, ಎದ್ರಕೊಂಡು ಬರ್ತಿಲ್ಲ. ಅಂದ್ರೆ ವೀಕ್ಲಿ ಒಂದೊಂದ್ಸಲ ಮಾಡ್ತೀರಾ ಈ ತರ? ಇಲ್ಲ ಬಾಸ್, ವಾರದಲ್ಲಿ 4-5 ಡೇಸ್ ಬರ್ತಾರೆ ಇಲ್ಲಿ. ಇಲ್ಲಾಂದ್ರೆ ATM. ಅಯ್ಯೋ ಬಾಸ್ ಬನ್ನಿ ಪಾಪ ತಮ್ಮ. ಇವಾಗ ಏನ್ ಗೊತ್ತಾ, ಈಗ ತಿನ್ಕೊಂಡವಲ್ಲ, ಇಲ್ಲಿ ಇಟ್ಕೊಂಡಿರ್ತಾವಲ್ಲ, ನಾಳೆ ಹೆವಿ ಇದ್ರೆ ಬರಲ್ಲ, ಮಂಡೆ ಆದ್ಮೇಲೆ ಬಂದೇ ಬರ್ತವೆ. ಮಾಮ ಅದೆಲ್ಲಾದ್ರೂ ಹೋಗ್ಲಿ ಬಾಸ್, ಅದೇನಾದ್ರೂ ಆಗ್ಲಿ, ಇರೋದ್ರಲ್ಲಿ 20-30 ಮರಿ ಹೊಟ್ಟೆಯಲ್ಲಿ. ಪಾಪ ಅವಕ್ಕೂ ಬೇಕಲ್ವಾ ಬಾಸ್? ಪಾಪ ಅಲ್ಲ ಸರ್, ನೀವು ದುಡ್ದಿದ್ದೆಲ್ಲ ಇದಕ್ಕೆ ಇಡ್ತೀರಾ ಅಂತ? ಹೌದು ಬಾಸ್. ಅಂದ್ರೆ ನಿಮ್ಮ ಮನೆ ಅಥವಾ ಮಠ? ಇಲ್ಲ, ನಮ್ಮ ಅಮ್ಮ ಇವ್ರು ಇದಾರೆ, ನಮ್ಮ ಡ್ಯಾಡಿ ಎಲ್ಲ. ಬಟ್ ಏನಂದ್ರೆ 1 ಲಕ್ಷ ರೂಪಾಯಿ ಇವಕ್ಕೆ. ಇದು ಹಸು ಎವ್ರಿ ಡೇ 200 ಚಪಾತಿ. ನೋಡಿ ನೋಡಿ ಸರ್, ಮರಿ ನೋಡಿ ಸರ್, ಹೊಟ್ಟೆಲ್ ಮರಿ ಸರ್. ಇವಾಗ ಏನ್ ಗೊತ್ತಾ, ಬೇರೆವ್ಕಾದ್ರೂ ಊಟ ಇಲ್ಲ ಅಂದ್ರೆ ನಡೆಯುತ್ತೆ, ಇದಕ್ಕೆ ಊಟ ಇಲ್ಲ ಅಂದ್ರೆ ಅದಲ್ಲ ಪಾಪ. ಅದಕ್ಕೆ ಬಮ್ಮ ಓಡ್ಬಾ ನೀನ್ ಬಾ, ಎದ್ಕೊಂಬೇಡ ಬಾ, ಬಮ್ಮ ಬಾ 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 ಬಾಮ ಬಾಮ. ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಸರ್ ಅಂದಾಜು? ಒಂದ್ರ ಮೇಲೆ ಒಂದು ಹಸು ಇದು ಬಂದೇ ಮಾಡಲ್ಲ ಬಾ. ಹಸು ಡೈಲಿ 200 ಚಪಾತಿ. ಅಲ್ಲೇ ಅಜ್ಜಿ ಹಸು ಕಟ್ಟೆ ಬರಲ್ಲ, ಒಂದು 200 ಚಪಾತಿ ಇವಕ್ಕೆ, ಒಂದು ಬಿಸ್ಕತ್ ಎವ್ರಿ ಡೇ ಬೀದಿನ ಒಂದು 500. ಪಾಸ್ ಬಿಡಿ. ಏನ್ ಗೊತ್ತಾ, ನನಗೆ ಅಂತ ಖರ್ಚು ಮಾಡ್ತಾರೆ ನೋಡಿ. ಮೊಬೈಲ್ ಹೊಡೆದು 2 ವರ್ಷ ಆಗುತ್ತೆ. ಇವಾಗ ನಾನು ಹೊಸ ಮೊಬೈಲ್ ತಗೊಂತೀನಿ, ಮೋದಿ ಫೋನ್ ಮಾಡ್ತಾರ? ಮಾಡಲ್ಲ. ಮಾಡೋರೇ ಮಾಡೋದು. ಕರೆಕ್ಟಾ? ಅಯ್ಯೋ ಬಾಸ್, ಅದಕ್ಕೆ ನೋಡಿ ಪಾಪ ಇವಕ್ಕೆಲ್ಲ ನೋಡಿ. ಅಯ್ಯೋ ಬಾಸ್ ಬನ್ನಿ ಬಮ್ಮ. ನಿಮ್ದು ಮೂಲ ಸರ್? ಬೆಂಗಳೂರೇ ಬಾಸ್. ಬೆಂಗಳೂರೇನಾ? ಬೆಂಗಳೂರೇ. ಪುನೀತ್ ಸಾರು ಅಲ್ಲ, ಪುನೀತ್ ಸಾರು ಸತ್ ಮೇಲಾದ್ರೂ ಜನಕ್ಕೆ ಗೊತ್ತಾಗ್ಬೇಕು. ಯಾಕೆಂದ್ರೆ 1000 ಕೋಟಿ ಮೇಲೆ ಅಲ್ಲ, ಒಂದು ರೆಕಾರ್ಡ್ಗೆ ಅಲ್ಲ, ಸುಮ್ಮನೆ ವಿತೌಟ್ ರೆಕಾರ್ಡು. ಕರೆಕ್ಟಾ ಬಾಸ್? ಪಾಪ ಇದು ನನಗೆ ಏನಕ್ಕೆ ಹಿಂಗೆ ಸುಡ್ತು ಕೊಡೋದಂದ್ರೆ, ಇದನ್ನ ತಗೊಂಡೋಗಿ ಹಸುಗೆ ಹಾಕ್ಬೋದು ಈಗ. ಕರೆಕ್ಟಾ? ಆ ಕಡೆ ಹೆಲ್ಪ್ ಆಗುತ್ತೆ. ಅದು ಬೇರೆ ಈಗ ಒಂದೇ ಸಮ್ಮರ್ ಅಲ್ವಾ, ಅವಕ್ಕೂ ಹುಲ್ಲು ಗಿಲ್ಲು ಸಿಗಲ್ಲ. ಅದಕ್ಕೆ ಅಯ್ಯೋ ಬಾಸ್, ನಾನು ಯಾವುದೇ ಫೇಸ್ಬುಕ್ ಇನ್ಸ್ಟಾಗ್ರಾಮು ನಮ್ಮ ಹುಡುಗರು ಹೇಳಿದ್ದಾರೆ, ನಾನು ಹೇಳಿರೋದು ಒಂದೇ, ಅವೆಲ್ಲ ಬೇಡ ಬಾಸ್. ಏನಂದ್ರೆ ಯೂಟ್ಯೂಬ್ ಚಾನಲ್ ಇದೀವಿ, ಬಟ್ ನಿಮ್ಮನ್ನ ನೋಡಿ ಇಲ್ಲ ನಾವು ಸಾಯೋಕ್ಕೂ ಮುಂಚೆ ನಮ್ಮ ಅಕೌಂಟಲ್ಲಿ ಎಷ್ಟೇ ಇದ್ರು ಬೇರೆಯವ್ರು ತಿನ್ಬೋದು.
ನಮ್ಗಂತೂ ಏನಿರಲ್ಲ. ಈಗ ನೋಡಿ ದೊಡ್ಡ ದೊಡ್ಡ ಕಾಂಡಿಮೆಂಟ್ಸ್ ಗೊತ್ತಲ್ಲ, ಕಾಂಡಿಮೆಂಟ್ಸ್ ಬೇಕು ಅಲ್ಲಿ ನಿಂತ್ಕೊಂಡು ಟೀ, ಅಲ್ಲಿ ಎಷ್ಟು ನಾಯಿಗಳು ಇರ್ತವೆ. ಅವ್ರು ಕುಡಿಲಿ, ಅವ್ರ ದುಡ್ಡು, ಒಂದು ಬಿಸ್ಕತ್ ಹಿಂಗೆ ಹಾಕಿದ್ರೆ. ಯಾಕಂದ್ರೆ ನನ್ನಂತ 1000 ಜನ ಇದ್ರು ಬೆಂಗಳೂರಲ್ಲಿರೋ ನಾಯಿಗೆ ಬಿಸ್ಕತ್ ಹಾಕಕ್ಕಾಗಲ್ಲ. ಸಾವಿರ ಇದೆ, ಲಕ್ಷ ನಾಯಿಗಳಿವೆ ಪಾಪ. ಅವಕ್ಕೆ ಹೊಟ್ಟೆ ತುಂಬ ನಾವು ಹಾಕಕ್ಕಾಗಲ್ಲ. ಅಟ್ಲೀಸ್ಟ್ ಒಂದೊತ್ತು ಕರೆಕ್ಟಾ ಬಾಸ್? ಅಷ್ಟೇ ಬಾಸ್, ಏನಿಲ್ಲ ನೋಡಿ. ತಿಂದ್ರು ಬಾಸ್, ಇವಾಗ ಬಾಳೆಹಣ್ಣು ತಂದು ಸುರಿದ್ರು ಅವು ಬರಲ್ಲ, ಹೊಟ್ಟೆ ತುಂಬೋದು ಸಾಕು. ಅದು ಬೇರೆ ನೋಡಿ, ಯಾವ ಮೂಲೆಯಲ್ಲಿ ಹೋಗ್ತಾವ ನೋಡಿ. ಈಗ ಇಲ್ಲಿ ತಂದು ಬಾಳೆಕಾಯಿ ಮಂಡಿನೇ ಸುರಿದೆ, ಬರಲ್ಲ ಅಷ್ಟೇ. ಅದೇ ಮನುಷ್ಯ ಎಷ್ಟು ತಿಂದ್ರು ದುಡ್ಡು ಇರ್ಲಿ, ಇನ್ನೂ ಬೇಕು ಅಷ್ಟೇ. ಸಿಕ್ಕಿಲ್ಲ ಬಮ್ಮ ಬಾ. ಇವೆಲ್ಲ ನನ್ ಮುಂದೆ ಹುಟ್ಟರು, ನಾನು ಅಲ್ಲ 2 ವರ್ಷದಿಂದ ಆಗ್ತಾ ಇದ್ದೀನಿ. ಅವೆಲ್ಲ ನನ್ ಮುಂದೆ ಹುಟ್ಟರು. ಪ್ರತಿದಿನ 2 ವರ್ಷದಿಂದ ಪ್ರತಿದಿನ ಬಸ್ ಇಲ್ಲ. ಇವಾಗ ನೋಡಿ, ಇವತ್ತು ತಿಂದವ, ಇವತ್ತವರ ಗುರುವಾರ. ಇಲ್ಲಿ ಹೆವಿ ತಿಂದಿರ್ತವ, ನೆಕ್ಸ್ಟ್ ಡೇನು ಒಂದೊಂದಿನ ಬಂದ್ಬಿಡ್ತವೆ. ಇಲ್ಲ ಅಂದ್ರೆ ಒಂದಿನ ಬರಲ್ಲ, ಗ್ಯಾಪ್ ಕೊಡ್ತವೆ. ಇದಾದ್ರೂ ಪರವಾಗಿಲ್ಲ ಬಾ. ನೀವು ಕಣ್ಣಿಲ್ಲ, ಒಂದೇ ಕಣ್ಣಿರೋದು, ಹಿಂಗಿಟ್ರು ಯೋಚನೆ ಮಾಡಿ ಕೈ ಈಗ ಆಗುತ್ತೆ. ಪಾಪ ಅದು ಬಂದಿಲ್ಲ ಇವತ್ತು. ತುಂಬಾ ಖುಷಿ ಆಯ್ತು. ಗ್ರೇಟ್ ಏನಕ್ಕೆ ನಾ ಒಂದೇ ಇಲ್ಲ, ಪ್ರತಿಯೊಬ್ಬನು ಗ್ರೇಟೇ. ಬಟ್ ಏನ್ ಗೊತ್ತಾ, ಅವ್ರ ಮನ್ಸಿಂದ ಬರೋದು ಅಷ್ಟೇ. ಕರೆಕ್ಟಾ? ಪಾಪ ಕೆಲವೊಬ್ರ ಹತ್ರ ಇಲ್ಲ, ಅವ್ರು ಏನ್ ಮಾಡ್ಬೇಕು, ಅಟ್ಲೀಸ್ಟ್ 5 ರೂಪಾಯಿ ಒಂದು ಬಿಸ್ಕೆಟ್ ಹಾಕಿದ್ರೆ, 5 ರೂಪಾಯಿ ಒಂದು ಬಿಸ್ಕೆಟ್ ಹಾಕಿದ್ರೆ ಅಷ್ಟೇ ಬಾಸ್. ಏನ್ ಗೊತ್ತಾ, ಇವಾಗ ಬರ್ತಾರೆ, ಯಾವ ಕಾಯಿಲೆಗೆ ಯಾವ ಮನುಷ್ಯ ನಾಳೆ ಇರ್ತಾನೆ ಇಲ್ಲ ಗೊತ್ತಾಗಲ್ಲ. ಕರೆಕ್ಟಾ? ಅಷ್ಟೇ ಬಾಸ್. ಏನ್ ಬಾಸ್ ನೋಡಿ, ಅಲ್ಲಿ ಹೋಗಿ ಕೂತವಲ್ಲ, ನಾವೇ ಅಷ್ಟು ದೂರ ಹೋಗಕ್ಕಾಗಲ್ಲ. ಜೀವನಕ್ಕೆ ಒಂದ್ ಸ್ವಲ್ಪ ಏನೋ ಸಹಾಯ ಆದಂಗೆ ಲೆಕ್ಕ. ಅವಕ್ಕೇನು ತಿಂದ್ವಾ ಓದ್ವಾ ಮನೆಯಾರ ಅಂತಾರೆ. ನಾವು ಅವು ಏನದು ಅವಾಗ ಅವೇ ಓನಾಗಿ ಫುಡ್ ಉಟ್ಕೊಂಡು ಮಾಡಕ್ಕೆ ಬಿಡ್ತಾ ಇಲ್ವಂತೆ. ನಾನು ಪೇಷನ್ಸ್ ಇಂದಾನೆ ಮಾಡೋದು. ಆಮೇಲೆ ಅಲ್ಲ ಬಾಸ್, ಮನುಷ್ಯನೇ ದುಡಿದೆ ಕಳ್ತಾನ ಮಾಡ್ಕೊಂಡು ಬ್ಯಾಂಕ್ ಲೂಟಿ ಮಾಡ್ಕೊಂಡು ತಿಂತಾವನೆ. ಪಾಪ ಅವಕ್ಕೆ ನಾಲೆಜ್ ಐತೆ, ಕರೆಕ್ಟಾ? ನಾನು ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ, ಕಸ ಗಿಸನೆಲ್ಲ ತಿಂತೆ. ಅದು ನಿಜ, ಏನು ಬೇಕಾಗ್ತದೆ ಆ ಕಸ ನಾವು ಅವು ಬೇಡ, ಕರೆಕ್ಟ್ ಅಲ್ವಾ? ಅಯ್ಯೋ ಬಾಸ್, ಅವೆಲ್ಲ ಏನಿಲ್ಲ ನಮ್ಗೇನು ಬಾಸ್. ಇವಾಗ ನೋಡಿ, ತಿಂದ್ವಾ, ಇವಾಗ ಹೋಗಿ ಚಪಾತಿ ಆಗಿದೆ, ಅವನ್ನ ಹಸಿಗೆ ಹಾಕ್ಬಿಟ್ರೆ ಇವತ್ತಿನ ಜೀವನ ಸಾರ್ಥಕ ಆಗುತ್ತೆ. ಅಯ್ಯೋ ಬಾಸ್, ತುಂಬಾ ಸಂತೋಷ ಆಯ್ತು. ಅಯ್ಯೋ ಬಾಸ್, ಸಂತೋಷ ಅಲ್ಲ, ಏನ್ ಗೊತ್ತಾ, ರಿಯಲಿ ಹೇಳ್ತೀನಿ ಕೇಳಿ. ಕೆಲವೊಬ್ರ ಹತ್ರ ದುಡ್ಡಿರಲ್ಲ, ಅವ್ರೇನು ಜಾಸ್ತಿ ಬೇಡ, 5 ರೂಪಾಯಿ ಒಂದು ಬಿಸ್ಕತ್ ಪ್ಯಾಕೆಟ್ ನಾಯಿಗೆ ಹಾಕಿದ್ರೆ ಅದಕ್ಕೂ ಇದು ಆಗುತ್ತೆ, ಕರೆಕ್ಟಾ ಬಾಸ್? ಅಷ್ಟೇ, ಇನ್ನೇನಿಲ್ಲ ಬಾಸ್. ಅದೇ ಕೆಲವೊಬ್ರು ಅಂತಾರೆ, ಅವನು ನಾನು ಮೊಬೈಲ್ ತಗೊಂಡ್ರೆ ನಾನೊಬ್ಬರು ಖುಷಿ ಆಗುತ್ತೆ, ಬೇಡ ಒಂದು ವಾರ ಖುಷಿ ಆಗ್ಬಂದು. ಅದೇ ಇಷ್ಟು ಕೋತಿ 100 ಮೇಲಿದೆ ಹಾಕಿದ್ರೆ, ಕರೆಕ್ಟಾ? ಅಷ್ಟೇ ಬಾಸ್.